ಮಾನ್ಯ MLA ಪ್ರದೀಪ್ ಈಶ್ವರ್ ಅವರಿಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಸರ್ ಎಂ ವಿಶ್ವೇಶ್ವರಯ್ಯವರು ಸಮಾಧಿ ಪ್ಲೇಸ್ ನೀವು ಒಂದು ಸತಿ ಆದರೂ ಒಂದು ವಿಸಿಟ್ ಆದರೂ ಬಂದು ನೋಡೋಗಿ. ಯಾಕೆಂದರೆ ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬಾತ್ರೂಮ್ ಫೆಸಿಲಿಟೀಸ್ ಇಲ್ಲ, ಒಂದು ಸೆಕ್ಯೂರಿಟಿ ಇಲ್ಲ. ಇಲ್ಲಿ ಹೆಣ್ಮಕ್ಳು ಯಾವ ರೀತಿ ಬರಬೇಕು, ನೀವು ಮಾಧ್ಯಮದ ಮುಖಾಂತರ ಸುಮ್ಮನೆ ಇಷ್ಟ ಬಂದವ್ರಿಗೆಲ್ಲ ಕೆಟ್ಟದಲ್ಲಿ ಮಾತಾಡೋದಲ್ಲ, ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ ರೀತಿ ಆಗ್ತಾಯಿದೆ ಅಂತ ನೋಡಬೇಕಾಗುತ್ತೆ. ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ. 20 ವರ್ಷದಿಂದ ನಾನು ಎಜುಕೇಷನ್ ಇಲ್ಲೇ ಕಂಪ್ಲೀಟ್ ಆಗಿದ್ದು BGS ಪಾಲಿಟೆಕ್ನಿಕಲ್ಲಿ. ಆದರೆ ಅವಾಗಲಿಂದ ನಾನು ನೋಡ್ತಾ ಇದ್ದೀನಿ, ನೀವು ಈ ಒಂದು ಫೆಸಿಲಿಟೀಸ್ನ ಒಂದು ಬೇಸಿಕ್ ಫೆಸಿಲಿಟೀಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಯಾವ MLA ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರು ನೇಷನ್ ಬಿಲ್ಡಿಂಗ್ಗೆ ಅಂದರೆ ಮಾಡ್ರನ್ ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಮತ್ತು KRS ಡ್ಯಾಮ್ ಕಟ್ಟಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಪ್ಲ್ಯಾನ್ ಪ್ರಕಾರನೇ. ಮತ್ತು ಒಂದು ಟೆಕ್ನಾಲಜಿ ಸೈಂಟಿಫಿಕ್ ಇರ್ಬೋದು, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗೋದಕ್ಕೆ ಇಂಡಿಯಾದು ಸರ್ ಎಂ ವಿಶ್ವೇಶ್ವರಯ್ಯ ಕಾರಣ. ಇಡೀ ಅವರು ಏನಂದರೆ ನಮ್ಮ ಯೂತ್ಸ್ಗೆ ಪ್ರತಿಯೊಬ್ಬ ಯೂತ್ಸ್ಗೆ ರೋಲ್ ಮಾಡಲ್ ಯಾರಿದ್ದಾರೆ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ನೀವು ಅರ್ಥ ಮಾಡ್ಕೊಳ್ಳಿ, ನ್ಯಾಷನಲ್ ಇಂಜಿನಿಯರಿಂಗ್ ಡೇ ಸೆಪ್ಟೆಂಬರ್ 15ನೇ ತಾರೀಕು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಅವ್ರ ಹೆಸರಿಂದ, ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಇದರಿಂದ ನ್ಯಾಷನಲ್ ಇಂಜಿನಿಯರಿಂಗ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ನೀವು ಇಲ್ಲಿ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ಸು, ನೀವು ಯಾರಾದರೂ ಒಬ್ಬ ಕಾರ್ಪೊರೇಟ್ರು ಒಂದು ಊರಿನ ಮೆಂಬರ್ಸ್ ಹತ್ರನೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸಮಾಧಿ ಕಟ್ತೀರಾ. ಇಲ್ಲಿ ನೋಡಿ ಒಂದು ಸತಿ ಯಾವ ರೀತಿ ಇದೆ ಅಂತ ಹೇಳಿ. ಬೇಸಿಕ್ ಫೆಸಿಲಿಟೀಸು ನಿಮಗೆ ನಿಜವಾಗ್ಲೂ ಮಾನವೀಯತೆ ಇದ್ದರೆ ನೆಕ್ಸ್ಟ್ ಒಂದು 3 to 6 ಮಂತ್ ಒಳಗಡೆ ಆ ಬೇಸಿಕ್ ಫೆಸಿಲಿಟೀಸ್ ನಾನು ಏನು ಹೇಳಿದೆ, ವಾಟರ್ ಫೆಸಿಲಿಟೀಸ್ ಇರ್ಬೋದು, ಬಾತ್ರೂಮ್ ಫೆಸಿಲಿಟೀಸ್ ಇರ್ಬೋದು, ಒಂದು ಸೆಕ್ಯೂರಿಟಿ ಇರ್ಬೋದು. ಇಲ್ಲಿ ಹೆಣ್ಮಕ್ಳು ಯಾವ ರೀತಿ ಬರಬೇಕು, ಯಾಕೆಂದರೆ ಇದು ಏನು ಪಬ್ಲಿಕ್ ಪ್ಲೇಸ್ ಅಂತ ಅಂದಾಗ ಇದೊಂದು ನೆಕ್ಸ್ಟ್ ಬರೋಷ್ಟೊತ್ತಿಗೆ ಇದನ್ನು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿ. ಯಾಕೆಂದರೆ ಇಲ್ಲಿ ಮೇಜರ್ ಇಡೀ ದೇಶ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರು ನಮ್ಮ ದೇಶನ ತೊಗೊಂಡೋಗಿದ್ದಾರೆ ಅಂತಂದರೆ, ನೀವು ಇಲ್ಲಿರೋ ಮುದ್ದೇನಹಳ್ಳಿನ ನ್ಯಾಷನಲ್ ಲೆವೆಲ್ಗೆ ಎಲ್ಲ ಸ್ಟೇಟ್ ಲೆವೆಲ್ಗೂ ರೀಚ್ ಮಾಡಿಲ್ಲ ಅಂತಂದರೆ ನಿಮ್ಮಂಥ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ನೀವು ನಿಜವಾಗ್ಲೂ ಮಾನವೀಯತೆ ಇದ್ದರೆ ಮಾನ್ಯ MLA ಪ್ರದೀಪ್ ಈಶ್ವರ್ ಅವರಿಗೆ ಈ ಒಂದು ಸಮಸ್ಯೆಗೆ ಬಗೆಹರಿಸಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ, ನೀವು ಮಾಡೋ ಕೆಲಸ ಶಾಶ್ವತವಾಗಿರುತ್ತೆ. ಈ ಒಂದು ನಿಮ್ಮ ಮಾಡಿರೋ ಒಂದು ಕೆಲಸ ಶಾಶ್ವತವಾಗಿರ್ಬೇಕಂತಂದರೆ ಈ ಒಂದು ಪ್ಲೇಸ್ನ ಏನು ಬೇಸಿಕ್ ಫೆಸಿಲಿಟೀಸ್ ಬೇಕೋ ಅದನ್ನು ಕಂಪ್ಲೀಟ್ ಮಾಡಿ ಎಲ್ಲರಿಗೂ. ಅಂದರೆ ಇಲ್ಲಿ ಏನು ಬೇರೆ ಗ್ರಾಮೀಣ ಭಾಗದಿಂದ ಇಲ್ಲಿಗೆ ಏನು ಬರ್ತಾರೆ ಅವರಿಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು, ನಮಸ್ಕಾರ.